ತಮ್ಮೆಲ್ಲರಿಗೂ ಸ್ಪರ್ಧಾ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ತರಗತಿಯೊಳಗೆ ಏನು ಮಾಡೋಣ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ ಒಳಗೆ ಏನು ಮಾಡಿವಿ ಅಂದ್ರೆ ಏನು ತಿಳ್ಕೊಂಡಿವಂದ್ರೆ ವರ್ಣಮಾಲೆ ಅಂದರೆ ಏನು, ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು, ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಕಗಳೆಷ್ಟು ಅಂದರೆ ನಮ್ಮ ಕನ್ನಡದಲ್ಲಿ ಯೋಗವಾಹಕಗಳೆಷ್ಟು, ಆಮೇಲೆ ಕೇಶಿರಾಜನ ಪ್ರಕಾರ ಯೋಗವಾಹಕಗಳೆಷ್ಟು ಅನ್ನೋದನ್ನು ಹಿಂದಿನ ತರಗತಿಯೊಳಗೆ ತಿಳ್ಕೊಂಡೀವಿ. ಇವತ್ತಿನ ತರಗತಿ ಒಳಗೆ ಏನು ತಿಳ್ಕೊಂಡು ಅಂದ್ರೆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಂಡು. ಸಂಯುಕ್ತಾಕ್ಷರ, ಸಂಧ್ಯಾಕ್ಷರ, ಗುಣಿತಾಕ್ಷರಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ತಿಳ್ಕೊಂಡು. ಮೊದಲೇ ಏನು ಮಾಡೋಣ ಅಂದ್ರೆ ನಾವು ಸಂಧ್ಯಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ. ನೋಡಿರಿ, ಫಸ್ಟ್ ಒನ್ ಸಂಧ್ಯಾಕ್ಷರಗಳು. ಈ ಸಂಧ್ಯಾಕ್ಷರಗಳು ಏನಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸ್ವರಗಳು ಸೇರಿ ಒಂದೇ ಸ್ವರ ಉಂಟಾಗುವುದು, ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಕ್ಷರಗಳು ಸೇರಿ ಒಂದೇ ಅಕ್ಷರ ಉಂಟು ಮಾಡುವಂಥವಕ್ಕೆ ಏನಂತೀವಿ ನಾವು ಸಂಧ್ಯಾಕ್ಷರಗಳು ಅಂತೀವಿ. ಅಂದ್ರೆ ನೋಡಿರಿ, ಒಂದು ಸ್ವರ ಇನ್ನೊಂದು ಸ್ವರದ ಜೊತೆ ಸೇರಿಕೊಂಡು ಇನ್ನೊಂದು ಸ್ವರವಾಗಿ ಉತ್ಪತ್ತಿ ಆಗೋದು, ಅಂಥವಕ್ಕೆ ಏನಂತೀವಿ ಅಂದ್ರೆ ನಾವು ಸಂಧ್ಯಾಕ್ಷರಗಳು ಅಂತೀವಿ. ಅವುಗಳು ಯಾವ್ಯಾವ ಅಂದ್ರೆ ಒಂದು ಅಯ್ಯ, ಇನ್ನೊಂದು ಅವು. ಹಂಗಂದ್ರೆ ಈ ಅವು ಯಾವ್ಯಾವ ಸ್ವರಗಳನ್ನು ಹೊಂದ್ಯದ, ಆಮೇಲೆ ಅವು ಯಾವ್ಯಾವ ಸ್ವರಗಳನ್ನು ಹೊಂದ್ಯದ ಅಂದ್ರೆ ನೋಡ್ರಿ, ಅ ಪ್ಲಸ್ ಓ ಇದೇನಾಗುತ್ತಾ ಐ ಆಗುತ್ತಾ. ಆಮೇಲೆ ಇದು ನೋಡ್ರಿ, ಅ ಪ್ಲಸ್ ತಪ್ಪು, ಹಂಗಲ್ಲ, ಇಲ್ಲಿ ನೋಡ್ರಿ, ಸಾರಿ, ಇದು ಅ ಪ್ಲಸ್ ಓ. ಹೌದಾ ಹೌದಾ ಏನಿಲ್ಲ, ಹೌದು. ಆಮೇಲೆ ಇದು ನೋಡ್ರಿ, ಐ ಅಂದರೆ ಏನು, ಅ ಪ್ಲಸ್ ಎ, ದೊಡ್ಡ ಎ. ಹೌದಾ, ಇವೆರಡು ಏನು ನಮ್ಮ ಕನ್ನಡದಲ್ಲಿ ಬರುವಂಥವು. ಇನ್ನು ಕೇಶಿರಾಜನ ಪ್ರಕಾರ ಎಷ್ಟು ಸಂಧ್ಯಾಕ್ಷರಗಳಂದ್ರೆ 4 ಸಂಧ್ಯಾಕ್ಷರಗಳು ಬರ್ತಾವೆ. ಅವು ಯಾವ್ಯಾವ ಅಂದ್ರೆ ಇಲ್ಲಿ ನೋಡ್ರಿ, ಅದನ್ನು ಇಲ್ಲಿ ಕೆಳಗೆ ಬರಿತೀನಿ. ಯಾವ ಹೇಳ್ರಿ ನೋಡು, ಗೆಸ್ ಇದ್ರೆ ಕಮೆಂಟ್ ಮಾಡ್ರಿ, ಗೊತ್ತಿದ್ರೆ. ಗೊತ್ತದ ಯಾರಿಗಾದ್ರೂ? ಇಲ್ಲ. ಇನ್ನೊಂದು ನೋಡ್ರಿ, ಇದು ಐ ಆತಾ, ಇದು ಅವು ಆಯಿತು. ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ಎ ಬರ್ತೈತಿ, ದೊಡ್ಡ ಎ. ಹೌದಾ, ಇನ್ನೊಂದು ಯಾವ್ದು ಬರ್ತೈತಿ, ದೊಡ್ಡ ಓ ಬರ್ತದೆ. ಅಂದ್ರೆ ಇದು ಯಾವುದ್ರಿಂದ ಆಗಿರ್ತೈತಿ, ಇಲ್ಲಿ ನೋಡ್ರಿ, ಇದು ಅ ಮತ್ತು ಎ ಇಂತ ಏನಾಯಿತು, ಐ ಆಯಿತು. ಹಾಗೆ ಇದು ಎ ಇಂತ ಏನಾಗಿರ್ತೈತಿ, ಆ ಪ್ಲಸ್ ಇ ಅನ್ನುವಂಥ ಸ್ವರಗಳು ಸೇರಿ ಈ ಒಂದು ಸ್ವರ ಉಂಟಾಗಿರ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಓ ಅನ್ನೋದು ಯಾವ ಸ್ವರಗಳಿಂದ ಉಂಟಾಗಿರ್ತೈತೆ ಅಂದ್ರೆ ಒಂದು ಆ ಪ್ಲಸ್ ಉ. ಈ ಎರಡು ಸ್ವರಗಳು ಸೇರಿ ಈ ಸ್ವರ ಉಂಟಾಗ್ತೈತಿ. ಹಾಗೇನೆ ಈ ಎರಡು ಸ್ವರಗಳು ಸೇರಿ ಈ ಸ್ವರ ಉಂಟಾಗ್ತೈತಿ. ಈ ಎರಡು ಸ್ವರಗಳು ಸೇರಿ ಈ ಸ್ವರ. ಹಾಗೆ ನೋಡ್ರಿ, ಸಂಧ್ಯಾಕ್ಷರ ಅಂದರೆ ಏನು ಹೇಳ್ಬೋದು ನಾವು, ಒಂದು ಅಥವಾ ಎರಡು ಸ್ವರಾಕ್ಷರಗಳು ಸೇರಿ ಇನ್ನೊಂದು ಸ್ವರ ಅಕ್ಷರ ಉಂಟಾಗೋದನ್ನು ಏನಂತೀವಿ ನಾವು ಸಂಧ್ಯಾಕ್ಷರ ಅಂತೀವಿ. ಹಾಗಾದ್ರೆ ನೆನ್ಪಿಟ್ಕೋರಿ, ಇವೆರಡು ಕನ್ನಡದಲ್ಲಿ ಬಳಕೆ ಮಾಡಿದ್ರೆ. ಇನ್ನು ಇವು 4 ಯಾವಂದ್ರೆ ಕೇಶಿರಾಜನ ಪ್ರಕಾರ 4 ಸಂಧ್ಯಾಕ್ಷರಗಳಂತ ಹೇಳ್ತೀವಿ. ಹೌದಾ, ಈ ಸಂಧ್ಯಾಕ್ಷರಗಳ ಬಗ್ಗೆ ತಿಳಿತಾ ನೆಕ್ಸ್ಟ್ ಹೋಗೋಣ ನಾವು ಗುಣಿತಾಕ್ಷರ ಬಗ್ಗೆ. ಗುಣಿತಾಕ್ಷರಗಳು ನೋಡ್ರಿ, ಈ ಗುಣಿತಾಕ್ಷರಗಳು ಹೆಂಗಂದ್ರೆ ವ್ಯಂಜನಗಳ ಜೊತೆ ಸ್ವರ ಸೇರಿ ಉಂಟಾಗುವುದೇ ಗುಣಿತಾಕ್ಷರ ಅಂತೀವಿ ನಾವು. ನೋಡ್ರಿ, ಮೊದಲ ವ್ಯಂಜನ ಅನ್ನೋದೇನು, ಒಂದು ವ್ಯಂಜನಗಳು ಯಾವ್ಯಾವ ಅಂತ ಗೊತ್ತದಾವ ನಿಮಗೆ? ಕ ಅಂತ ತಗೋರಿ, ಗ ತಗೋರಿ, ಆಮೇಲೆ ತ ತಗೋರಿ, ಫ ತಗೋರಿ. ಇವೆಲ್ಲ ವ್ಯಂಜನ ಅಂತ ಹೇಳ್ತೀವ. ಇವಕ್ಕೇನಾಗಬೇಕು, ಸ್ವರಗಳು ಸೇರಬೇಕು. ಈಗ ನೋಡ್ರಿ, ಇದಕ್ಕೆ ನಾವೊಂದು ಸ್ವರ ಸೇರಿಸ್ತೀನಿ, ಅ ಅಂತೇಳಿ ಸೇರಿಸ್ತೀನಿ, ಇದು ಕ ಆಗುತ್ತೆ. ಇದಕ್ಕೇನು ಮಾಡ್ತೀನಿ, ನಾ ಇನ್ನೊಂದು ಸ್ವರ ಸೇರಿಸ್ತೀನಿ, ಇ ಅಂತ ಸೇರಿಸ್ತೀನಿ, ಇದು ಗಿ ಆಗುತ್ತೆ. ಈಗ ತಕ್ಕೇನು ಮಾಡ್ತೀನಿ ಅಂದ್ರೆ ನಾ ಎ ಸೇರಿಸ್ತೀನಿ, ಇದು ಏನಾಗುತ್ತಾ ತೇ ಆಗುತ್ತೆ. ಈಗ ಪಕ್ಕೆ ಏನು ಮಾಡ್ತೀನಿ, ಆ ಅನ್ನುವಂಥ ಸ್ವರವನ್ನು ಸೇರಿಸ್ತೀನಿ, ಇದು ಪ ಆಗತ್ತೆ. ಹಂಗಂದ್ರೆ ನಾ ಇದು ಈ ರೀತಿ ಬರ್ದಿದ್ದು ಕರೆಕ್ಟಾ? ಇನ್ನೆಲ್ಲೊಂದು ವೇ ಒಳಗೆ ಬರಿತೀನಿ ನೋಡ್ರಿ, ಇನ್ನೊಂದು ಸೈಡ್ ಇಲ್ಲಿ
ಕ ಪ್ಲಸ್ ಅ, ಕ. ಇಲ್ಲಿ ನೋಡ್ರಿ, ಗ ಪ್ಲಸ್ ಇ, ಗಿ. ತ ಪ್ಲಸ್ ಎ, te. ಪ ಪ್ಲಸ್ ಆ, ಪ. ಈಗ ನಿಮಗೆಲ್ಲರಿಗೆ ಕನ್ಫ್ಯೂಸ್ ಆಗತ್ತಿರ್ಬೋದು, ಇವೆರಡು ಥರ ಬರ್ದೀನಿ ಇಲ್ಲಿ. ಇವೆರಡದ್ರೊಳಗೆ ಯಾವ್ದು ಕರೆಕ್ಟ್, ನಾವು ಯಾವ ರೀತಿ ಬರಿಬೇಕು ಅಂಥೇಳಿ ನೋಡಿರಿ. ಗುಣಿತಾಕ್ಷರ ಅನ್ನೋದು ಏನು ಹೇಳ್ತೈತಿ, ಒಂದು ವ್ಯಂಜನ ಜೊತೆಗೆ ಒಂದು ಸ್ವರ ಸೇರಿದ್ರೆ ಅದೇನಾಗ್ತೈತಿ, ಗುಣಿತಾಕ್ಷರ ಅನ್ಸ್ಕೊತೈತಿ. ಇಲ್ಲಿ ನೋಡ್ರಿ, ಈ ಕಕ ಏನಾದರೂ ಡಿಫ್ರೆನ್ಸ್ ಐತ್ಯಾ? ಇಲ್ಲ. ಮತ್ತು ಈ ಕಕ ಡಿಫ್ರೆನ್ಸ್ ಐತ್ಯಾ? ಹೌದು ಐತಿ. ಇಲ್ಲಿ ನೋಡ್ರಿ, ಇದು ಕ ಅನ್ನೋದು ವ್ಯಂಜನ ಆದ್ರೆ ಇಲ್ಲಿ ಅ ಅನ್ನೋದು ಒಂದು ಸ್ವರ. ವ್ಯಂಜನ ಜೊತೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ಆಗ್ತೈತೆ ಅಂತ ಹೇಳಿದ್ನ ನಾನು. ಹೌದು. ಇಲ್ಲಿ ನೋಡ್ರಿ, ಈ ಗಕ ವ್ಯತ್ಯಾಸ ಐತ್ಯಾ? ಈ ಗ ಅನ್ನೋದೇನು, ನಾವಿಲ್ಲಿ ಗುಣಿತಾಕ್ಷರ ಒಳಗೆ ನೋಡ್ರಿ, ಗ ನಾನು ಹೆಂಗೆ ಬರಿತೇನೆಂದ್ರೆ ಗ ಪ್ಲಸ್ ಅ ಬರದ್ರೆ ಇದನ್ನು ಗ ಆಗ್ತೈತೆ. ಅದೇ ಗನ ಗ ಪ್ಲಸ್ ಅ ಬರೆದ್ರೆ ಇದು ಘ ಆಗುತ್ತಾ? ನಾವಿಲ್ಲಿ ಯಾವ ರೀತಿ ಬರಿಬೇಕಂದ್ರೆ ಈ ರೀತಿ ಬರಿಬೇಕು ಹೊರತು ಈ ರೀತಿ ಅಲ್ಲ. ನೋಡ್ರಿ, ಗುಣಿತಾಕ್ಷರಗಳನ್ನ ನಾವು ಯಾವ ರೀತಿ ಬರಿತೀವಿ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಬರೀದು ಯಾವ ಥರ ಬರೀತಾರೆ ಅಂದ್ರೆ ಈ ಥರ ಬರೀತಾರೆ. ಈ ಥರ ಬರೆದ್ರೆ ಈ ಕ ಅನ್ನೋದು ಗುಣಿತಾಕ್ಷರ ಅನ್ಸ್ಕೊಳ್ಳಲ್ಲ, ಇದು ವ್ಯಂಜನ ಅನ್ಸ್ಕೊಳ್ಳಲ್ಲ. ನಮಗೆ ಗುಣಿತಾಕ್ಷರ ಅಂದರೆ ಏನಾಗಿರ್ಬೇಕಂದ್ರೆ ಅಲ್ಲಿ ಒಂದು ವ್ಯಂಜನ ಜೊತೆ ಕಂಪಲ್ಸರಿ ಏನಾಗಿರಬೇಕು, ಸ್ವರ ಸೇರಲೇಬೇಕು. ಇನ್ನು ನಾವಿಲ್ಲಿ ಡೈರೆಕ್ಟ್ ಇದೇ ಕ ತಗೊಂಡ್ರೆ ಇಲ್ಲಿ ವ್ಯಂಜನ ಸೇರಿರ್ತೈತ್ಯಾ? ಇದನ್ನು ನಾವು ಡೈರೆಕ್ಟ್ ಗುಣಿತಾಕ್ಷರ ಅನ್ಬೋದು. ಇಲ್ಲಿ ಇದನ್ನು ವ್ಯಂಜನಾಕ್ಷರ ಹೆಂಗೆ ತಗೋತೀರಿ ನೀವು? ಬರಲ್ಲ. ಹಾಗಾಗಿ ನಾವು ಈ ವೇ ಒಳಗೆ ಗುಣಿತಾಕ್ಷರಗಳನ್ನು ಬರಿಬೇಕು. ತಿಳಿತಾ ಗುಣಿತಾಕ್ಷರಗಳ ಬಗ್ಗೆ? ನೆಕ್ಸ್ಟ್ ನೋಡ್ರಿ, ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಯುಕ್ತಾಕ್ಷರ ಅಂದರೆ ಏನ್ರಿ? ನೋಡ್ರಿ, ಮೂರನೇ ಕಾನ್ಸೆಪ್ಟ್ ಯಾವುದು? ಸಂಯುಕ್ತಾಕ್ಷರಗಳು. ಈ ಸಂಯುಕ್ತಾಕ್ಷರಗಳಿಗೆ ನಾವೇನಂತೀವಿ? ಒತ್ತಕ್ಷರನೂ ಅಂತೀವಿ, ದ್ವಿತ್ವಾಕ್ಷರನೂ ಅಂತೀವಿ. ನೋಡ್ರಿ, ಈ ಸಂಯುಕ್ತಾಕ್ಷರಗಳಿಗೆ ಒತ್ತಕ್ಷರನೂ ಅಂತ ಕರಿತೀವಿ, ದ್ವಿತ್ವಾಕ್ಷರ. ನಿಮಗೆ ಎಕ್ಸಾಮ್ದಾಗ ಡೈರೆಕ್ಟಾಗಿ ಒತ್ತಕ್ಷರ ಯಾವುವು ಅಂತ ಹೇಳಿ ಕೇಳಂಗಿಲ್ಲ. ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅನ್ನ ಅಂತ ಹೇಳ್ಕೊಡ್ತಾರ, ಅಸ್ತ್ರ ಅಂತ ಹೇಳ್ಕೊಡ್ತಾರ, ತಮ್ಮ ಅಂತ ಹೇಳ್ಕೊಡ್ತಾರ. ಈಗ ನೋಡ್ರಿ, ನಮಗೆ ಇವೆಲ್ಲ ಗೊತ್ತಿದಾವೆ. ಇವು ಸಂಯುಕ್ತಾಕ್ಷರಗಳಿಗೆ ಎಕ್ಸಾಂಪಲ್ ಅಂತ ಹೇಳಿ. ಅದ್ರೊಳಗೆ ಮತ್ತೆ 2 ವಿಧಗಳು ಬರ್ತಾವೆ. ಯಾವಂದ್ರೆ ಸಜಾತಿ ಸಂಯುಕ್ತಾಕ್ಷರ ಬರ್ತಾವೆ, ಆಮೇಲೆ ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ಹೇಳಿ ಬರ್ತಾವೆ. ಇಲ್ಲಿ ನೋಡ್ರಿ, ಇವು ನೋಡೋಣ ನಮಗೆ ಪಟ್ನೆ ಗೊತ್ತಾಗ್ತೈತಿ, ಹೌದು ಇವು ಸಂಯುಕ್ತಾಕ್ಷರಗಳಂತೇಳಿ. ಈಗ ನಿಮಗೆ ಕ್ವಶನ್ ಒಳಗೆ ಸಂಯುಕ್ತಾಕ್ಷರ ಅಂತೇಳಿ ಆಪ್ಷನ್ನೇ ಕೊಟ್ಟಿರಲ್ಲ. ಈ ಸಂಯುಕ್ತಾಕ್ಷರ ಬದಲಿಗೆ ಏನು ಕೊಟ್ಟಿರ್ತಾರ? ಒತ್ತಕ್ಷರರೇ ಕೊಟ್ಟಿರ್ತಾರ, ಇಲ್ಲಾಂದ್ರೆ ದ್ವಿತ್ವಾಕ್ಷರರೇ ಅಂತ ಹೇಳಿ ಕೊಟ್ಟಿರ್ತಾರ. ಈ ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತ ಹೇಳಿ ಕೊಟ್ಟಾಕರೆ ನಾವು ನಿಮಗೆ ನೆನಪಿರಬೇಕು, ಸಂಯುಕ್ತಾಕ್ಷರಗಳ ಬದಲಾಗಿ ನಾವೇನು ಒತ್ತಕ್ಷರನೂ ಅಂತೀವಿ, ದ್ವಿತ್ವಾಕ್ಷರನೂ ಅಂತೀವಿ ಅಂತ ಹೇಳಿ. ಆ ಎರಡು ಪದ ನಿಮಗೆ ಗೊತ್ತಿತ್ತಂದ್ರೆ ನೀವು ಎಕ್ಸಾಮ್ದಾಗಿ ಸರಳವಾಗಿ ದ್ವಿತ್ವಾಕ್ಷರ ಅಂದ್ರೆ ಸಂಯುಕ್ತಾಕ್ಷರ ಅಂತೇಳಿ ಹೇಳ್ಬೋದು. ಈಗ ನೋಡ್ರಿ, ಸಂಯುಕ್ತಾಕ್ಷರ ಅಂದ್ರೆ ಏನು? 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಉಂಟಾದ್ರೆ ಅವಕ್ಕೇನಂತೀವಿ ನಾವು? ಸಂಯುಕ್ತಾಕ್ಷರಗಳು ಅಂತೀವಿ. ಈ ಸಂಯುಕ್ತಾಕ್ಷರಗಳಲ್ಲಿ ಮತ್ತು 2 ವಿಧಗಳು ಬರ್ತಾವೆ. ಆ 2 ವಿಧಗಳು ಯಾವ್ಯಾವು ನೋಡ್ರಿ. ಒಂದೇದು ಯಾವುದಂದ್ರೆ ಸಜಾತಿಯ ಸಂಯುಕ್ತಾಕ್ಷರ. ಇನ್ನು ಎರಡನೇದು ಯಾವುದಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ನೋಡ್ರಿ, ಸಜಾತಿ ಅಂದ್ರೆ ಒಂದೇ ಜಾತಿಯನ್ನು ಸೂಚಿಸ್ತೈತ. ಸಜಾತಿ ಅಂದ್ರೇನು? ಒಂದೇ ಜಾತಿಯ ವ್ಯಂಜನಾಕ್ಷರಗಳನ್ನು ಹೊಂದಿದ್ದು ಇನ್ನೊಂದು ಸ್ವರ ಜೊತೆಗೆ ಸಂಯೋಗ ಹೊಂದಿ ಉಂಟಾಗುವಂಥ ಸಂಯುಕ್ತಾಕ್ಷರಗಳಿಗೆ ಏನಂತೀವಿ ನಾವು? ಸಜಾತಿ ಸಂಯುಕ್ತಾಕ್ಷರ ಅಂತೀವಿ. ಉದಾಹರಣೆ ನೋಡ್ರಿ,
ಇಲ್ಲಿ ನೋಡ್ರಿ ಏನು ಬರಿಬೋದು? ಅಪ್ಪ ಬರಿಬೋದಾ? ಅಪ್ಪ ಬರಿಬೋದಾ? ಆಮೇಲೆ ನೋಡ್ರಿ ಅಣ್ಣ ಬರಿಬೋದಾ? ಮತ್ತೇನು ಬರಿತೀರಿ? ತಮ್ಮ ಬರಿಬೋದಾ? ಇಲ್ಲಿ ನೋಡ್ರಿ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನು? ಪಕ ಪದ ಒತ್ತೆ ಬಂದೈತ್ಯಾ, ಅದನ್ನು ನಾವು ಸಜಾತಿ ಅಂತೀವಿ. ಇಲ್ಲಿ ನಕ ನದ ಒತ್ತೆ ಬಂದೈತ್ಯಾ, ಇದನ್ನು ಸಜಾತಿ ಅಂತೀವಿ. ಮಕ ಮದ ಒತ್ತೆ ಬಂದೈತಿ, ಇದನ್ನೇನಂತೀವಿ ನಾವು? ಇದನ್ನು ಸಜಾತಿ ಸಂಯುಕ್ತಾಕ್ಷರನೇ ಅಂತೀವಿ. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ನೋಡ್ರಿ ಬೇರೆ ಬೇರೆ ವ್ಯಂಜನಾಕ್ಷರಗಳು. ವಿಜಾತಿ ಅಂದ್ರೇನು? ಬೇರೆ ಬೇರೆ ವ್ಯಂಜನಾಕ್ಷರಗಳು ಸ್ವರಾಕ್ಷರಗಳೊಂದಿಗೆ ಸೇರಿ ಉಂಟಾಗುವ ಸಂಯುಕ್ತಾಕ್ಷರವನ್ನು ಏನಂತೀವಿ? ವಿಜಾತಿ ಸಂಯುಕ್ತಾಕ್ಷರಗಳು ಅಂತೀವಿ. ಉದಾಹರಣೆ ನೋಡ್ರಿ, ಏನು ಬರಿತೀವಿ? ಅಸ್ತ್ರ ಬರಿತೀವಿ, ಹೌದಾ? ಮತ್ತೆ ಯಾವ್ದು ಬರಿತೀವಿ? ವಿಜ್ಞಾನ ಬರಿತೀವಿ. ಮತ್ತೆ ಯಾವ ಬರಿತೀವಿ? ಸಂಸ್ಕೃತ ಬರಿತೀವಿ. ಹೌದಾ? ಈ ವಿಜಾತಿ ಸಂಯುಕ್ತಾಕ್ಷರಗಳಿಗೆ ಇವಷ್ಟೇ ಅಲ್ಲ, ಇನ್ನೂ ಹಲವಾರು ಉದಾಹರಣೆಗಳು ಬರ್ತಾವೆ. ಇಲ್ಲಿ ನೋಡ್ರಿ ಎಕ್ಸಾಮ್ದೊಳಗೆ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರಂತಂದ್ರೆ, ಈಗ ನಮಗೆಲ್ಲರಿಗೂ ಗೊತ್ತಿರ್ತೈತಿ ಏನಂತಂದ್ರೆ, ಈಗ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತಕ್ಷರ ಬಂತಂದ್ರೆ ಏನಂತೀವಿ ನಾವು? ಸಜಾತಿ ಅಂತೀವಿ. ಬ್ಯಾರೆ ವ್ಯಂಜನದ ವ್ಯತ್ಯಾಕ್ಷರ ಬಂತಂದ್ರೆ ಏನಂತೀವಿ? ವಿಜಾತಿ ಅಂತೀವಿ. ಅದೇ ರೀತಿ ನೋಡ್ರಿ ಈಗ ಅವ್ರ ಕ್ವಶನ್ದಾಗ ಯಾವ ರೀತಿ ಕೇಳ್ತಾರೆ ಗೊತ್ತೇನು? ಇಲ್ಲಿ ನೋಡ್ರಿ ಅಪ್ಪ ಅನ್ನೋದನ್ನು ಬಿಡಿಸಿ ಬರೀತಾರೆ. ಬಿಡಿಸಿ ಬರೆದಾಗ ಏನಾಗ್ತೈತಿ? ಇದು ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ, ಅಪ್ಪ ಅಂತ ಆಗ್ತೈತಿ. ಅಲ್ಲಿ ಏನು ಮಾಡ್ತಾರಂದ್ರೆ ಅವರು ಒಂದು ಏನು ಮಾಡ್ತಾರೆ ನೋಡ್ರಿ, ಅಪ್ಪ ಅಂತ ತಡ್ರಿ, ಅಪ್ಪ ಅಂತೇಳಿ ಕ್ವಶನ್ ಕೇಳ್ತಾರ. ಕ್ವಶನ್ ಕೇಳಿ ಒಂದು 4 ಆಪ್ಷನ್ ಕೊಡ್ತಾರೆ ಅವ್ರು. ಯಾವ ರೀತಿ ಆಪ್ಷನ್ ಕೊಡ್ತಾರಂತಂದ್ರೆ ನೋಡ್ರಿ, ಈಗ ಅಪ್ಪ ಅಂತ ಹೇಳ್ಕೊಟ್ಟು ಇದಕ್ಕೆ ಆಪ್ಷನ್ ಏನು ಕೊಡ್ತಾರೆ ನೋಡ್ರಿ, ಅ ಪ್ಲಸ್ ಪ ಪ್ಲಸ್ ಅ ಅಂತ ಹೇಳ್ಕೊಡ್ತಾರೆ. ಎರಡನೇ ಆಪ್ಷನ್ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಅಂತ ಹೇಳ್ಕೊಡ್ತಾರೆ. ಮೂರನೇದು ಅ ಪ್ಲಸ್ ಪ ಪ್ಲಸ್ ಆ ಅಂತ ಹೇಳ್ಕೊಡ್ತಾರೆ. ಇನ್ನು ಡಿ ಏನು ಕೊಡ್ತಾರಂದ್ರೆ ಮೇಲಿನ ಯಾವುದೂ ಅಲ್ಲ ನೋಡ್ರಿ, ಯಾವುದು ಅಲ್ಲ ಅಂತ ಹೇಳ್ಕೊಡ್ತಾರೆ. ಹಾಗಂದ್ರೆ ಈಗ ನೀವು ಹೇಳಿ ನೋಡುನು, ಅಪ್ಪ ಅನ್ನೋದೇನು? ಸಜಾತಿ ಸಂಯುಕ್ತಾಕ್ಷರನ? ಇದ್ಯಾವುದು? ಸಜಾತಿ ಸಂಯುಕ್ತಾಕ್ಷರ. ಇದನ್ನು ನಾವು ಯಾವ ರೀತಿ ಬಿಡಿಸಿ ಬರೀತಾರಂತ ಹೇಳಿದ್ದೆ? ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಅಂತ ನೋಡ್ರಿ. ಇಲ್ಲಿ ನೋಡ್ರಿ ಅ ಕ ಅ, ಪ ಕ ಪ ಗೊತ್ತೈತಿ, ಹೌದಾ? ಇದು ಪ, ಇದು ಪ, ಪ ಆಯ್ತಾ? ಪ ಒಳಗೆ ಯಾವ ಸ್ವರಾಕ್ಷರ ಸೇರ್ಕೊಂಡೈತಿ? ಅ ಅನ್ನೋ ಸ್ವರಾಕ್ಷರ ಸೇರ್ಕೊಂಡೈತಲ್ಲ, ಅದಕ್ಕೆ ಅ. ಹಾಗಾಗಿ ಇಲ್ಲಿ ಈ ಆನ್ಸರ ಕರೆಕ್ಟ್ ಆಗ್ತೈತಿ. ಇದು ಸಜಾತಿ ಕೊಟ್ರೆ ಆಯಿತು. ಸಜಾತಿ ಈಜೆದಾವು ಬಿಡಿಸ್ತೀರಿ, ವಿಜಾತಿ ಕೊಟ್ರೆ ಹೆಂಗೆ ಬಿಡಿಸ್ತೀರಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ವಿಜಾತಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ಅಸ್ತ್ರ ಅಂತ ಹೇಳ್ಕೊಡ್ತೀನಿ. ಈ ಅಸ್ತ್ರ ಅನ್ನೋದೇನು? ವಿಜಾತಿ ಸಂಯುಕ್ತಾಕ್ಷರನ? ಇದನ್ನು ಯಾವ ರೀತಿ ಬರಿತೀವಿ ನಾವು? ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ, ಈ ರೀತಿ ಬರಿತೀವ. ಹಂಗೆ ಏನೊಂದು ಆಪ್ಷನ್ ಕೊಡ್ತೀನಿ ನೋಡ್ರಣ. ನಾನು 4 ಆಪ್ಷನ್ ಕೊಡ್ತೀನಿ, ಅದರೊಳಗೆ ಯಾವ್ದು ಇರ್ತೈತೆ ಅಂಥೇಳಿ ನೀವು ಕಮೆಂಟ್ ಮಾಡಿರಿ ನೋಡೋಣ. ಅ ಪ್ಲಸ್ ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಅ. ಇನ್ನು ಮೂರನೇದು ನೋಡ್ರಿ, ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಆ. ನಾಲ್ಕನೇದು ಯಾವುದಂದ್ರೆ ಅ ಪ್ಲಸ್ ಸ ಪ್ಲಸ್ ಅ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ನೋಡ್ರಿ, ಈ 4 ಏನು ಆಪ್ಷನ್ ಕೊಟ್ಟೆನ, ಇದ್ರೊಳಗೆ ನಾ ಬಿಡಿಸಿ ಹೇಳೇನು ಅಂತ ಹೇಳಿ ನೀವೇನು ಹೇಳ್ತೀರಿ? ಹೌದ್ರಿ, ಫಸ್ಟ್ನೇದು ಆನ್ಸರ್ ಅಂತ ಹೇಳ್ತೀರಿ, ಹೌದಾ? ನಾ ಹಾಗೆ ಇನ್ನೊಂದನ್ನು ನಿಮಗೆ ಕಮೆಂಟ್ ಮಾಡಕ್ಕಂತ ಹೇಳಿ
ಒಂದು ಪದವನ್ನು ಕೊಡ್ತೀನಿ, ನೋಡು ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರ ಅಂತ ಹೇಳ್ಕಿರಂತ. ಅದನ್ನೇನು ಮಾಡಬೇಕು, ಸರಿಯಾಗಿ ಬಿಡಿಸಿ ಕಮೆಂಟ್ ಮಾಡಬೇಕು. ನಾ ಇನ್ನೊಂದು ಬಿಡಿಸ್ತೀನಿ ನೋಡ್ರಿ. ಈ ಕಾರ್ಯ ಅನ್ನೋದು ನಾವು ಹೆಂಗೆ ಬಿಡಿಸ್ಬೋದು? ಕಾರ್ಯ ಹೇಳ್ರಿ ನೋಡ್ರಿ. ಕ ಅನ್ನೋದು ಕ ಐತೆ, ಕ ಐತೆ, ಕ ಐತೆ. ಇಲ್ಲಿ ನೋಡ್ರಿ ಕ ಪ್ಲಸ್ ಆ. ಇಲ್ಲಿ ನೋಡ್ರಿ ಇಲ್ಲೇನೈತಿ, ರದ ಒತ್ತೈತಿ, ಇಲ್ಲೇನದ ಯ ಅದ. ಅದಕ್ಕೆ ನಾವು ಮೊದ್ಲು ಏನು ಮಾಡಬೇಕು, ರ ತಗೋಬೇಕು, ಆಮೇಲೆ ಯ ತಗೋಬೇಕು. ಯ ತೆಗೆದಾದ್ಮೇಲೆ ಯ ಒಳಗೆ ಯಾವ ಸ್ವರಾಕ್ಷರ ಅದ, ಅ ಅದಲ್ಲ, ಹಾಗಾಗಿ ಅ ತಗೋಬೇಕು. ಇಲ್ಲಿ ನೋಡ್ರಿ ನಾವು ಕಾರ್ಯವನ್ನು ಈ ರೀತಿ ಬಿಡಿಸಿ ಬರಿಬೋದು. ಈಗ ನೋಡ್ರಿ ಕಾರ್ಯವನ್ನು ಈ ರೀತಿ ಬಿಡಿಸಿದ್ವಿ ಅಂದ್ರೆ ಸಂಸ್ಕೃತವನ್ನು ಯಾವ ರೀತಿ ಬಿಡಿಸ್ತೀವಿ ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕು. ಸಂಸ್ಕೃತ ಅನ್ನೋದನ್ನು ಯಾವ ರೀತಿ ಬರಿತೀವಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹೌದಾ? ಇವತ್ತಿನ ತರಗತಿ ಒಳಗೆ ನಾವು ಏನೇನು ಕಲಿತೀವಂದ್ರೆ, ಒಂದು ಸಂಯುಕ್ತಾಕ್ಷರ ತಿಳ್ಕೊಂಡ್ವಿ, ಗುಣಿತಾಕ್ಷರ ತಿಳ್ಕೊಂಡ್ವಿ, ಆಮೇಲೆ ಸಂಧ್ಯಾಕ್ಷರಗಳು ತಿಳ್ಕೊಂಡ್ವಿ. ಈ ಸಂಧ್ಯಾಕ್ಷರ ಒಳಗೆ ನಮ್ಮ ಕನ್ನಡದಲ್ಲಿ ಬರುವಂಥವು ಯಾವ್ಯಾವು, ಕೆ ಸಿ ರಾಜನ ಪ್ರಕಾರ ಯಾವ್ಯಾವ ಅನ್ನೋದನ್ನು ತಿಳ್ಕೊಂಡ್ವಿ. ಹೌದಾ? ಈಗ ಸಂಯುಕ್ತಾಕ್ಷರಗಳಿಗೆ ಇನ್ನೂ 2 ಹೆಸರಿಂತ ಕರೀತಾರೆ ಅಂತ ಹೇಳಿದೆ. ಒಂದು ಒತ್ತಕ್ಷರ ಅಂತಾರೆ, ಇನ್ನೊಂದು ದ್ವಿತ್ವಾಕ್ಷರ ಅಂತ ಹೇಳಿ ಕರೀತಾರೆ. ಹೌದಿಲ್ಲ? ಈ ನೋಡಿರಿ ಸಂಯುಕ್ತಾಕ್ಷರ ಒಳಗೆ ಮತ್ತೆ 2 ವಿಧ ನೋಡಿದ್ವಿ. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ನೋಡಿದ್ವಿ. ಅದರೊಳಗೆ ಬರುವಂಥ ಉದಾಹರಣೆಗಳು ಯಾವ್ಯಾವು, ಅದನ್ನ ಯಾವ ರೀತಿ ಬಿಡಿಸಿ ಬರಿಬೇಕು ಅನ್ನೋದನ್ನು ಕಲಿತೀವಿ. ಹಾಗಾದ್ರೆ ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವರಿಗೆ ಈ ವಿಷಯ ಸರಳವಾಗಿ ತಿಳಿಯಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.